ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ನಾವು ಆರಂಭಿಕ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತೆ ಕಲಿಕಾಫಲ 12 ಇದ್ರದ್ದು ಚಟುವಟಿಕೆಗಳನ್ನೆಲ್ಲ ಈಗ ಆಲ್ರೆಡಿ ನೋಡಿದ್ದೀವಿ ನಾವು. ಈ ದಿನ ನಾವು ಕಲಿಕಾಫಲ 12 ಯಾವ ರೀತಿ ಮೌಲ್ಯಮಾಪನ ಮಾಡೋದು, ಅದಕ್ಕೆ ಬಳಸ್ತಕ್ಕಂಥ ಮಾನದಂಡಗಳು ಹೇಗೆಲ್ಲ ಇರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಮೊದಲು ಕಲಿಕಾಫಲ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಕಲಿಕಾಫಲ 12 ಏನು ಹೇಳುತ್ತೆ ಅಂತಂದರೆ, ದೈನಂದಿನ ಜೀವನದಲ್ಲಿ 99ರವರೆಗೆ ಸಂಖ್ಯೆಗಳನ್ನು ಉಪಯೋಗಿಸಿ ಒಟ್ಟು ಮೊತ್ತ 99 ಮೀರದಂತೆ ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವರು ಅಂತ ಇದೆ. ಇದು ಕಲಿಕಾಫಲ 12. ಈ ಕಲಿಕಾಫಲ 12ರ ಮೌಲ್ಯಮಾಪನಕ್ಕಾಗಿ ನಾವು ಬಳಸ್ತಾ ಇರ್ತಕ್ಕಂಥ ಮಾನದಂಡದಲ್ಲಿ ಒಂದೇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವುದೇ ಒಂದು ಕಲಿಕಾಫಲವನ್ನು ಮೌಲ್ಯಮಾಪನ ಮಾಡಬೇಕಾದ್ರೆ ಇರ್ತಕ್ಕಂಥ ಮಾನದಂಡಗಳು ರೂಬ್ರಿಕ್ಸ್ 4. ಆ 4ರಲ್ಲಿ ಯಾವ್ಯಾವ ಅಂಶಗಳನ್ನು ಅಳವಡಿಸ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ದಿನ ನಾವು ಕಲಿಕಾಫಲ 12ರ ಮಾನದಂಡಗಳನ್ನು ನೋಡೋದಾದರೆ, ಒಂದೇ ರೂಬ್ರಿಕ್ಸ್ ಕನಿಷ್ಠ, ಬಿಲೋ ಬೇಸಿಕ್ ಅಂತ ಕರಿತೀವಿ. ಬಿಲೋ ಬೇಸಿಕಲ್ಲಿ ಇರ್ತಕ್ಕಂಥ ಮಗು ಏನನ್ನ ಹೇಳುತ್ತೆ ಅಥವಾ ಏನನ್ನ ಹೇಳೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ ನೋಡೋದಾದರೆ, ಅಂಕಿ ಸಂಖ್ಯೆಗಳನ್ನು ಗುರುತಿಸುವಲ್ಲಿ ಕಷ್ಟಪಡ್ತಾರೆ. ಬಿಲೋ ಬೇಸಿಕಲ್ಲಿ ಇರ್ತಕ್ಕಂಥ ಮಗು ಅಂಕಿ ಸಂಖ್ಯೆಗಳನ್ನೇ ಗುರುತು ಮಾಡೋದಕ್ಕೆ ಕಷ್ಟಪಡುತ್ತೆ. ಜೊತೆಗೆ ಒಂದಂಕಿಯ ಸಂಕಲನ ಮತ್ತು ವ್ಯವಕಲನವನ್ನು ಒಂದಂಕಿಯು ಬೆರಳೆಣಿಕೆಯಲ್ಲಿ ಮಾಡುವಂಥದ್ದನ್ನು ಮಾತ್ರ ಆ ಮಗು ಮಾಡುತ್ತೆ. ಅಂಥ ಮಗುವಿಗೆ ನಾವು ಕನಿಷ್ಠ, ಬಿಲೋ ಬೇಸಿಕ್, BB ಅನ್ನೋ ಗ್ರೇಡಿಂಗನ್ನು ಕೊಡಬೇಕಾಗುತ್ತೆ. ಈಗ ಎರಡನೇ ಮಾನದಂಡ ನೋಡೋದಾದರೆ, ಎರಡನೇದು ಪ್ರಾಥಮಿಕ ಬೇಸಿಕ್ ಅಂತ ಹೇಳ್ತೀವಿ, ಅದು ಗ್ರೇಡ್ B ಅಂತ ನಾವು ಹೇಳ್ತೀವಿ. ಆ ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ಮಗುವಿನ ಜ್ಞಾನ ಅಥವಾ ಮಗುವಿನ ಮಟ್ಟ ಏನಾಗಿರುತ್ತಪ್ಪ ಅಂತ ಅಂದರೆ, ಪರಿಚಿತ ಸಂಖ್ಯೆಗಳನ್ನು, ಆ ಮಗುಗೆ ಯಾವ ಸಂಖ್ಯೆಗಳು ಗೊತ್ತಿದೆಯೋ ಆ ಸಂಖ್ಯೆಗಳನ್ನು ಮಾತ್ರ ದೈನಂದಿನ ಜೀವನದಲ್ಲಿ ಬಳಸಿಕೊಂಡು ಸಂಕಲನ ಮತ್ತು ವ್ಯವಕಲನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಅಂಥ ಮಗುವನ್ನು ನಾವು ಪ್ರಾಥಮಿಕ ಹಂತ ಅಂತ ಹೇಳ್ತೀವಿ. ಆ ಮಗುಗೆ ನಾವು B ಅನ್ನೋ ಗ್ರೇಡಿಂಗನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟು ಮೂರನೇ ರೂಬ್ರಿಕ್ಸ್ ನೋಡೋದಾದರೆ, ಮೂರನೇ ಮಾನದಂಡ ಹೇಗೆ ಹೇಳುತ್ತಪ್ಪ ಅಂತಂದರೆ, ಪ್ರಾವೀಣ್ಯತೆ, ಪ್ರೊಫಿಷಿಯೆಂಟ್ ಅಂತ ಹೇಳ್ತೀವಿ. ಈ ಒಂದು ಹಂತದಲ್ಲಿರೋ ಮಗುಗೆ ಗ್ರೇಡಿಂಗ್ ನಾವು P ಅನ್ನೋ ಗ್ರೇಡಿಂಗನ್ನು ಕೊಡ್ತಾ ಹೋಗ್ತೀವಿ. ಈ ಹಂತದಲ್ಲಿರೋ ಮಗು ಏನನ್ನು ತಿಳ್ಕೊಂಡಿರುತ್ತೆ? 99ರವರೆಗೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಬಳಸ್ಕೊಂಡು ಆ ಮಗು ವ್ಯವಕಲನ ಮತ್ತು ಸಂಕಲನವನ್ನು ಸರಳವಾಗಿ ಮಾಡುತ್ತೆ. ಅಂಥ ಮಗುವನ್ನು ನಾವು ಪ್ರಾವೀಣ್ಯತೆ ಅಂತ ಗುರುತಿಸಿ ಆ ಮಗುಗೆ P ಅನ್ನೋ ಗ್ರೇಡಿಂಗನ್ನು ನಾವು ಕೊಡಬೇಕಾಗುತ್ತೆ. ಕಲಿಕಾಫಲ 12ರ ಕೊನೆಯ ಮಾನದಂಡ ಮೌಲ್ಯಮಾಪನಕ್ಕಾಗಿ ನಾವು ಬಳಸ್ತಕ್ಕಂಥದ್ದು ಸುಧಾರಿತ, ಅಡ್ವಾನ್ಸ್ಡ್, ಅದಕ್ಕೆ ಕೊಡ್ತಕ್ಕಂಥ ಗ್ರೇಡ್ A. ಯಾವುದೇ ಒಂದು ಮಗು ಕಲಿಕಾಫಲ 12ನ್ನು A ಗ್ರೇಡಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಆ ಮಗುವಿನ ಕಲಿಕಾ ಮಟ್ಟ ಹೇಗಿರುತ್ತಪ್ಪ ಅಂತಂದರೆ, ಆ ದೈನಂದಿನ ಜೀವನದಲ್ಲಿ ದಶಕ ಸಹಿತ ಹಾಗೆ ದಶಕ ರಹಿತ 99ಕ್ಕಿಂತ ಹೆಚ್ಚಿಲ್ಲದ ಸಂಖ್ಯೆಗಳನ್ನು ಸಂಕಲನ ಮಾಡುತ್ತೆ, ಹಾಗೆ ವ್ಯವಕಲನವನ್ನು ಸಹ ಆ ಮಗು ಮಾಡ್ತಾ ಹೋಗುತ್ತೆ. ಅಂಥ ಮಗುವಿಗೆ ನಾವು ಅಡ್ವಾನ್ಸ್ಡ್ ಅಂತ ಕರೆದು ಸುಧಾರಿತ ಮಗು ಅಂತ ಹೇಳಿ A ಗ್ರೇಡನ್ನು ನಾವು ಕೊಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಕಲಿಕಾಫಲ 12ಗೆ ಮಕ್ಕಳಿಗೆ ಮಾನದಂಡಗಳನ್ನು ಇಟ್ಕೊಂಡು ಗ್ರೇಡಿಂಗನ್ನು ನಾವು ಮಾಡ್ತಾ ಹೋಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು.